ಇಂತಹ ವೇದಿಕೆಗಳನ್ನು ಉತ್ತಮ ಆಟಗಾರರು ಉನ್ನತ ಮಟ್ಟಕ್ಕೆ ಹೋಗಲು ಕ್ರೀಡಾಪಟುಗಳು ಬಳಸಿಕೊಳ್ಳಬೇಕು. ಟಿ ಬೇಗೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಬಿಕೆ ಮುನಿರಾಜು. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಟಿ ಬೇಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕ್ರಾಂತಿ ಕ್ರಿಕೆಟರ್ಸ್ ವತಿಯಿಂದ ಟಿ ಬೇಗೂರು ಪ್ರೀಮಿಯರ್ ಲೀಗ್ ಸೀಸನ್ 4 ಹೊನಲು ಬೆಳಕು ಕ್ರಿಕೆಟ್ ಹಬ್ಬವನ್ನು ಆಯೋಜನೆ ಮಾಡಲಾಗಿದೆ. ಸತತ 4 ದಿನಗಳ ಕಾಲ ನಡೆದ ಈ ಕ್ರಿಕೆಟ್ ಹಬ್ಬದಲ್ಲಿ ಪ್ರಥಮ ಬಹುಮಾನವನ್ನು ಎಸ್ಕೆಟಿಸಿ ಕ್ರಿಕೆಟರ್ಸ್ ಪಡೆದರೆ ದ್ವಿತೀಯ ಬಹುಮಾನವನ್ನು ಆರ್ಸಿಬಿ ಅವರು ಪಡೆದುಕೊಂಡರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ರವಿಕುಮಾರ್, 3 ದಿನಗಳಲ್ಲಿ ಮುಗಿಯಬೇಕಾದ ಪಂದ್ಯಗಳು ಮಳೆಯ ಕಾರಣದಿಂದ 4 ದಿನಗಳ ಕಾಲ ನಡೆಯಿತು. ಆದರೂ ಕ್ರೀಡಾಪಟುಗಳು ಎಲ್ಲರೂ ಸಹಕರಿಸಿದರು. ಇಂತಹ ವೇದಿಕೆಗಳನ್ನು ಕ್ರೀಡಾಪಟುಗಳು ಉಪಯೋಗಿಸಿಕೊಳ್ಳಬೇಕು. ತಾಲೂಕು ಮಟ್ಟ, ರಾಜ್ಯ ಮಟ್ಟಗಳಲ್ಲಿ ಹೋಗಿ ಆಡಬೇಕು. ಆಟದಲ್ಲಿ ಸೋಲು ಗೆಲುವು ಸರ್ವೇ ಸಾಮಾನ್ಯ. ಆದರೆ ಎಲ್ಲ ತಂಡದವರು ಗೆಲ್ಲಬೇಕೆಂದು ಬರುತ್ತಾರೆ. ಆದರೆ ಹಣೆ ಬರಹ ಒಳ್ಳೆಯ ಆಟ ಆಡೋರು ಮಾತ್ರ ಗೆಲ್ಲುತ್ತಾರೆ. ಆದ್ದರಿಂದ ಕ್ರೀಡಾಪಟುಗಳು ಯಾರು ವೈಯಕ್ತಿಕವಾಗಿ ತೆಗೆದುಕೊಳ್ಳಬಾರದು, ಕ್ರೀಡೆಯನ್ನು ಪ್ರೋತ್ಸಾಹಿಸಬೇಕೆಂದು ಸಂತಸ ವ್ಯಕ್ತಪಡಿಸಿದರು. ಸರ್, ನಮ್ಮ ಟಿ ಬೇಗೂರು ಗ್ರಾಮ ಪಂಚಾಯತಿಯಿಂದ ಕ್ರಿಕೆಟ್ ಲೀಗಲ್ ನಡೆಸಿದ್ರು 2024-25ರಲ್ಲಿ ಅಚ್ಚುಕಟ್ಟಾಗಿ ಒಂದು 4 ದಿವಸ ನಡೆದು, ಒಂದು ದಿನ ಮಳೆ ಬಂದ ಕಾರಣ ಇನ್ನೊಂದು ದಿವಸ ಎಕ್ಸ್ಟೆಂಡ್ ಆಗಿದ್ರು ನಮ್ಮ ಪಂಚಾಯತಿ ಕಡೆಯಿಂದ ಯಾವುದೇ ತಾಪತ್ರಯಗಳು ತೊಂದರೆಗಳು ಇಲ್ಲದಂತೆ ಅಚ್ಚುಕಟ್ಟಾಗಿ ಎಲ್ಲ ನಮ್ಮ ಟೀಮಿನ ಹುಡುಗರು ಕ್ಲೀನಾಗಿ ನಡೆಸ್ಕೊಂಡವ್ರೆ ಅಂತ ಹೇಳ್ತಾ ನನ್ನ 2 ಮಾತು. ನಮ್ಮ ಅಧ್ಯಕ್ಷರು ನಮ್ಮ ಮಿಸಸ್ ಅವರ ಕಾರಣಾಂತರಗಳಿಂದ ಬರದ ಕಾರಣ ನಮ್ಮನ್ನು ಆಹ್ವಾನಿರೋಕ್ಕೆ ನಾವು ಬಂದಿದ್ದು, ನಮ್ಮ ಕೈಲಾದಷ್ಟು ಸಹಕಾರವನ್ನು ನಾವು ಮಾಡಿರ್ತೇವೆ. ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.